ಹೇಳೋಕ್ಕಾಗೋದಿಲ್ಲ, ಅದೊಂದು ಎಮೋಷನ್ ಅಷ್ಟೇ. ಸುಮ್ಮನೆ ಕಣ್ಣಲ್ಲಿ ನೀರು ಸುರಿಯುತ್ತೆ. Was one of my dream. It's like dream coming true. ಆದರೆ ಎಕ್ಸ್ಪೀರಿಯೆನ್ಸು ಮಾತಿನಲ್ಲಿ ಹೇಳೋಕ್ಕಾಗೋಂಥದ್ದಲ್ಲ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎಲ್ಲಿಗೆ ಬಂದಿದ್ರು ಎಲ್ಲರೂ? ಅಲ್ಲಿ ಹಿಂದೆ ಇರೋರು ಕಾಣಿಸ್ತಾ ಇಲ್ಲ. ಲಕ್ಷ್ಮಿ ಮೇಡಮ್, ಲಕ್ಷ್ಮಿ ಅನ್ನೋರು ಮುಂದೆ ಇರಬೇಕು, ಕರೆಕ್ಟ್ ಅಲ್ವಾ? ವೆಲ್ಕಮ್ ಟು ಕಠ್ಮಂಡು ಏರ್ಪೋರ್ಟ್, ನೇಪಾಳ. ಭಗವಾನ್ ಬುದ್ಧಕ್ಕೂ ಜನ್ಮಭೂಮಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಮ್ಮ ಕೈಲಾಸ ಯಾತ್ರದ 2ನೇ ದಿನ. ನೆನ್ನೆ ತಾನೇ ಜಸ್ಟ್ ಎಲ್ಲರೂ ಬೆಂಗಳೂರಿಂದ ಕಾಠ್ಮಂಡುಗೆ ಬಂದು ನಮ್ಮದು ಇವತ್ತೊಂದು 60 ಜನ ಕೈಲಾಸ ಯಾತ್ರಾ ಮಾಡ್ತಾಯಿದ್ದೀವಿ ಸಾಯಿ ಶಿಶಿರ್ ಕಡೆಯಿಂದ. ಮೊದಲನೇದಾಗಿ ನಿನ್ನೆ ನಾವು ಬಂದು ಕಾಠ್ಮಂಡುವಲ್ಲಿ ಸೆಟ್ಲಾಗಿ ಒಳ್ಳೆ ರೂಮ್ಸ್ ಆಗಿ ಊಟಗಳೆಲ್ಲ ಆಗಿದೆ. ಸೊ ಇವತ್ತು ಇಂದಿನ ಬೆಳಿಗ್ಗೆ ನಾವು ಹೋಟೆಲಿಂದ ತಿಂಡಿ ಮಾಡಿಕೊಂಡು ಪಶುಪತಿನಾಥ್ ಟೆಂಪಲ್ ಹತ್ರ ಇದ್ದೀವಿ. ದಿಸ್ ಇಸ್ ದ ಟೆಂಪಲ್, ದ ವ್ಯೂ, ಔಟ್ಸೈಡ್ ವ್ಯೂ ಆಫ್ ಪಶುಪತಿನಾಥ್. ಯಾಕೆ ಔಟ್ಸೈಡಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇನ್ಸೈಡ್ ಒಳಗಡೆಗೆ ಕ್ಯಾಮ್ರಾ ಆಗಲಿ ಫೋನ್ ಆಗಲಿ ಅಲೋ ಮಾಡ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಒಳಗಡೆ ಕ್ಯಾಪ್ಚರ್ ಮಾಡೋದಕ್ಕೆ ಅಲೋ ಮಾಡಲ್ಲ. ಸೊ ಫಾರ್ ದಿಸ್ ರೀಸನ್ ನಾವು ಇಲ್ಲಿ ಔಟ್ಸೈಡಿಂದನೇ ಇದು ಮಾಡ್ತಾಯಿದ್ದೀನಿ. ಆ್ಯಂಡ್ ದೇವಸ್ಥಾನದೊಳಗಡೆ ಯಾವುದೇ ರೀತಿಯಾಗಿ ನೀವು ದೇವರಿಗೆ ಅಂತ ಪೂಜೆ ಸಾಮಗ್ರಿಗಳು ಏನೇ ತಗೊಂಡೋದ್ರೂ ಕೂಡ ಅವರು ಒಳಗಡೆಗೆ ದೇವ್ರ ಹತ್ರ ಅಲೋ ಮಾಡಲ್ಲ, ಔಟ್ಸೈಡೇ ತೊಗೊಂಡು ಇದು ಮಾಡ್ತಾರೆ. ಅದಕ್ಕೆ ನಾವಿಲ್ಲಿ ನಮ್ಮ ಗ್ರೂಪ್ ಪ್ರತಿಯೊಬ್ಬರನ್ನೂ ಇಲ್ಲಿ ಕೂರಿಸಿ ಒಂದು ಅಭಿಷೇಕ ಅನ್ನೋ ಥರ ದೇವ್ರಿಗೆ ಇಲ್ಲಿಂದನೇ ಒಂದು ಪ್ರಾರ್ಥನೆ ಥರ ಒಂದು ಮಾಡ್ತಾಯಿದ್ವಿ. ನೋಡಿ, ಅಲ್ಲೊಂದು ಪ್ರೀಸ್ಟ್ ಇದ್ದಾರೆ. ಪ್ರೀಸ್ಟ್ ಪ್ರತಿಯೊಬ್ಬರು ಈ ಕಾಠ್ಮಂಡು ನಮ್ಮ ಪಶುಪತಿನಾಥ ದೇವಸ್ಥಾನದ ಬಗ್ಗೆ ಅದರ ವಿವರಣೆಗಳು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಗ್ರೂಪ್ ಅವ್ರ ಹತ್ರ ಪ್ರತಿಯೊಬ್ಬರ ಹತ್ರ ದೇವರಿಗೆ ಈಶ್ವರನಿಗೆ ಇಲ್ಲಿಂದನೇ ಕೈಲಾಸನ ದರ್ಶನ ಸುಗಮವಾಗಲಿ ಅಂತ ಪ್ರತಿಯೊಂದು ಮಾನಸ್ ಸರೋವರ ಕೈಲಾಸ ಯಾತ್ರಾ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ನೀವು ಇದರಲ್ಲಿ ನೋಡ್ಬೋದು. ನೋಡಿ, ನಮ್ಮವರೆಲ್ಲ ಬೆಂಗಳೂರಿಂದ ಬಂದಿರೋರೆಲ್ಲ ಕೂತ್ಕೊಂಡಿದ್ದಾರೆ. ನೋಡಿ ಹೆಂಗೆ ನೋಡ್ತಾ ಇದ್ದಾರೆ. इसीलिए उस बगीचे से आप पत्थर उठाकर लेके आओगे, सुंदर नहीं. ಮಾರ್ನಿಂಗ್ ಸರ್. ಮಾರ್ನಿಂಗ್ ಬ್ರದರ್. ಇದು ತಿಮುರೆ ಬಾರ್ಡ್ರ್ ಅಂತ. ಸೊ ನೇಪಾಳ್ ಆ್ಯಂಡ್ ಟಿಬೇಟ್ ಅನ್ನೋಕ್ಕಾಗಲ್ಲ, ಇವಾಗ ಚೈನಾ ಅಂತ ಹೇಳಬೇಕು. ಸೊ ನೇಪಾಳ್ ಆ್ಯಂಡ್ ಚೈನಾ ಬಾರ್ಡ್ರಲ್ಲಿ ಇದು ಇಮಿಗ್ರೇಷನ್ ಆಫೀಸು ಫಾರ್ ನೇಪಾಳ್ ಇಮಿಗ್ರೇಷನ್ ಆಫೀಸ್ ಇದು. ಯಾರೇ ಆಗಲಿ ಕೈಲಾಸ ಯಾತ್ರಾಗೆ ಬಂದರೆ, ಸೊ ಬೈ ರೋಡ್, ಇಫ್ ಯು ಟ್ರಾವೆಲ್ ಬೈ ರೋಡ್ ಟು ಕೈಲಾಸ್, ಸೊ ನೀವು ಕಠ್ಮಂಡುವಿಂದ ಸೊ ಯು ವಿಲ್ ಕಮ್ ಟು ಹಿಯರ್. ಇಲ್ಲಿ ಇನ್ನೊಂದು ಆ್ಯಕ್ಚುಲಾಗಿ ಹೋಟೆಲ್ಸು ಫೆಸಿಲಿಟೀಸ್ ಎಲ್ಲ ಏನೂ ತುಂಬ ಚೆನ್ನಾಗಿಲ್ಲ. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಸಿಬ್ರು ಬೇಸಿ ಅಂತಿದೆ, ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಔಟ್ಸೈಡ್. ಸೊ ಬಿಫೋರ್ ರೀಚಿಂಗ್ ಹಿಯರ್ 40 ಮಿನಿಟ್ಸ್ ಮುಂಚೆನೇ ಒಂದು ಸಿಬ್ರು ಬಿಸಿ ಅಂತಿದೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಹೋಟೆಲ್ಸ್ ಚೆನ್ನಾಗಿರ್ತದೆ, ಎಲ್ಲ ಅಲ್ಲೇ ಸ್ಟೇ ಕೊಟ್ಟು ನೈಟ್ ಆಲ್ಟ್ ಮಾಡಿಸ್ತಾರೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎಬ್ಸಿ ಕರ್ಕೊಂಡು ಬಂದು ಇಲ್ಲಿ ಫಸ್ಟು ನೇಪಾಳ್ ಇಮಿಗ್ರೇಷನ್ ಪಾಸ್ ಮಾಡ್ತಾರೆ. ಇಲ್ಲೆಲ್ಲರೂ ಪಾಸ್ಪೋರ್ಟ್ಸ್ ಕೊಡಬೇಕಾಗ್ತದೆ. ಪಾಸ್ಪೋರ್ಟ್ಸ್ ಕೊಟ್ಟು ನೇಪಾಳಿಂದ ಇಮಿಗ್ರೇಷನ್ ಕಂಪ್ಲೀಟ್ ಮಾಡಿ ದೆನ್ ಫ್ರಮ್ ಹಿಯರ್ ವಿ ಹ್ಯಾವ್ ಟು ವಾಕ್. ಇಲ್ಲಿಂದ ಆಲ್ಮೋಸ್ಟ್ 1 ಕಿಲೋಮೀಟ್ರಿಂದ 1.5 ಕಿಲೋಮೀಟರು ನಾವು ಬೈ ವಾಕ್ ಹೋಗಬೇಕು. ಯಾಕಂತ ಹೇಳಿದ್ರೆ ರೋಡ್ಸ್ ಆರ್ ವೆರಿ ನ್ಯಾರೋ ಆ್ಯಂಡ್ ಆ ಸೈಡಿಂದ ಇಮಿಗ್ರೇಷನ್ ಕಂಪ್ಲೀಟ್ ಮಾಡಿಕೊಂಡು ಎಕ್ಸಿಟ್ ಆಗೋರು ಇರ್ತಾರೆ. ಸೊ ಜಾಮ್ ಆಗೋ ಸಿಚುಯೇಷನಿಂದ ಸುಮಾರು ಜನ ಇಲ್ಲೇ ಸ್ಟಾಪ್ ಮಾಡಿ ಬಸ್ ಮಾತ್ರ ಹೋಗ್ತದೆ ವಿತ್ ಲಗೇಜು. ಸೊ ಜನ ವಾಕ್ ಮಾಡ್ಕೊಂಡು ಹೋಗಬೇಕು. ಸೊ ದಿಸ್ ಈಸ್ ದ ಪ್ರೊಸೀಜರ್. ಎಸ್ ಯು ಕ್ಯಾನ್ ಸಿ. ಇಲ್ಲಿಂದ ನೋಡಿ
ನಮ್ಮ ಸಾಯಿ ಶಿಶಿರ್ ಟೂರ್ ಗೆಸ್ಟ್ ಕಾಠ್ಮಂಡುವಿಂದ ತಿಮೂರೆ ಬಾರ್ಡ್ರಿಗೆ ಬರ್ತಾ ಇದ್ದಾರೆ. ಈ ಥರ ಬಸ್ಸಸ್ ಇರ್ತದೆ ನಮಗೆ, ಬಿಕಾಸ್ ದ ರೋಡ್ಸ್ ಆರ್ ವೆರಿ ಆಲ್ಮೋಸ್ಟ್ ಒಂದು 150 ಕಿಲೋಮೀಟರ್ಸ್ ಇದೇ ರೀತಿ ಇರ್ತದೆ. ಆ್ಯಂಡ್ ಈ ಬಸ್ಸಸ್ ಆರ್ ದ ಸ್ಪೆಷಲ್ ಬಸ್ಸಸ್ ಫಾರ್ ದಿಸ್ ರೂಟ್ಸ್. ನಮಸ್ತೆ, ಹೆಂಗಿತ್ತು ನಿಮ್ಮ ಜರ್ನಿ ಎಲ್ಲ? ಸೂಪರ್ ಆಗಿತ್ತು. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿ. ವೆರಿ ಗುಡ್ ವೆರಿ ಗುಡ್. ಬರಬೇಕು, ಎಲ್ಲರೂ ಗಾಡಿ ಸೈಡ್ಗೆ ಹಾಕ್ತಾರೆ. ನಿಮ್ಮ ಬ್ಯಾಗ್ ಎತ್ಕೊಂಡು ಬನ್ನಿ. ನಿಮ್ಮ ಬ್ಯಾಗ್ಸ್ ಎಲ್ಲ ತೊಗೊಂಡು ಬರಬೇಕು. ಲಗೇಜ್ ಮಾತ್ರ ಇರಲಿ, ಅವ್ರು ತಗೊತಾರೆ. ನಿಮ್ಮ ಬ್ಯಾಗ್ಸ್ ತೊಗೊಂಡು ಬನ್ನಿ. हैंड बैग अपना सामान जो भी देख ले. ನೋಡಿ, ನಮ್ಮದು 2ನೇ ಬಸ್ ಇದು. ಇದರಲ್ಲೂ ನಮ್ಗೆ ಎಷ್ಟಿರ್ತಾರೆ. ಹಲೋ, ನಮಸ್ತೆ ನಮಸ್ತೆ, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಎಲ್ಲರೂ ನಿಮ್ಮ ಲಗೇಜ್ ತಗೊಂಡು ಬರಬೇಕು. ನಿಮ್ಮ ಲಗೇಜ್ ತಗೊಂಡು ಇಳಿಬೇಕು. ಯಾಕೆ ಸರ್ ಮುಖ ಹಂಗಾಗೋಗಿದೆ? ರೋಡ್ಸ್ ತುಂಬ ಚೆನ್ನಾಗಿತ್ತಾ? ನಿದ್ದೆ ಆಯ್ತಾ? ವೆರಿ ನೈಸ್ ವೆರಿ ನೈಸ್. ರೋಲರ್ ಕೋಸ್ಟರ್. ಸೊ ಅದಕ್ಕೆ ಈ ಗಾಡಿಗಳು ಸ್ಪೆಷಲೈಸ್ಡ್ ಫಾರ್ ದಿಸ್ ರೂಟ್. ನಾರ್ಮಲ್ ಟೂರಿಸ್ಟ್ ವೆಹಿಕಲ್ ಈ ರೋಡ್ಗಳಲ್ಲಿ ಓಡ್ಸೋಕ್ಕಾಗಲ್ಲ. ಎಸ್, ಬನ್ನಿ ಲಗೇಜ್ ತಗೊಂಡು ಬನ್ನಿ. ಹರೀಶ್, ವಾಟ್ ಹರೀಶ್? ಗುಡ್ ಮಾರ್ನಿಂಗ್. ಈಸ್ ಅವರ್ ಎಕ್ಸ್ಪೀರಿಯನ್ಸ್ ಗೈಡ್, ಟೂರ್ ಮ್ಯಾನೇಜರ್ ಅಂತ ಹೇಳ್ತಾರೆ ಹರೀಶ್ನ. ಹರೀಶ್, ಹೌ ಯು ಫೆಲ್ಟ್ ಮ್ಯಾನ್? ಆಲ್ ಗುಡ್, ವೆರಿ ನೈಸ್ ವೆರಿ ನೈಸ್ ನೈಸ್. ಹೆಂಗಿತ್ತು ಮೇಡಮ್ ಜರ್ನಿ? ಅಸಲಿ ನೇಪಾಳನ ನೋಡಿದ್ರ? ಕೈಲಾಶ್ ಯಾತ್ರಾ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಯ್ತಾ? ಇನ್ನೂ ನೋಡಿಲ್ಲ, ಇನ್ನೂ ಮುಂದೆ ಚೆನ್ನಾಗಿದೆ. ವೆರಿ ನೈಸ್ ವೆರಿ ನೈಸ್. ಕಮ್ ಕಮ್, ವೆಲ್ಕಮ್ ಟು ತಿಮೂರೆ, ಬಾರ್ಡರ್ ಆಫ್ ನೇಪಾಳ ಆ್ಯಂಡ್ ಚೈನಾ. ಬನ್ನಿ ಬನ್ನಿ ಬನ್ನಿ. ಯಾ, ನಥಿಂಗ್ ವಿಲ್ ಹ್ಯಾಪನ್, ಬಿ ಪಾಸಿಟಿವ್. ನೋಡಿ, ಇದು ಇಮಿಗ್ರೇಷನ್. ಎಲ್ಲರೂ ಎಕ್ಸಿಟ್ ಆ್ಯಂಡ್ ಎಂಟ್ರಿಗೆ ಇಡ್ತಾರೆ. ಸೊ ನಾವು ಫಸ್ಟ್ ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಇಲ್ಲಿ ಇವ್ರಿಗೆ ಊಟ ಅರೇಂಜ್ ಮಾಡಿದ್ದೀವಿ. ಸೊ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ, ಸೊ ಜರ್ನಿಯಲ್ಲೆಲ್ಲ ಟಯರ್ಡ್ ಆಗಿರ್ತಾರೆ. 4 hours ಜರ್ನಿ ಇದು. ಇಲ್ಲಿ ನಾವು ಅವ್ರಿಗೆ, ನಮ್ಮ ಟೀಮ್ಗೆ ಬ್ರಂಚ್ ಥರ, ಬಿಕಾಸ್ ದಿ ಲೆಫ್ಟ್ ಅರೌಂಡ್ ಇನ್ ದ ಮಾರ್ನಿಂಗ್ 4 o'clock. ಸೊ ಇದೊಂದು ರೆಸ್ಟೋರೆಂಟ್ ಇದೆ ಇಲ್ಲಿ ಬಾರ್ಡ್ರಲ್ಲಿ, ವಿಚ್ ಲುಕ್ಸ್ ಲಿಟ್ಲ್ ಬೆಟರ್. ಮೇಡಮ್, ಏನು ಮೇಡಮ್ ಸಮಾಚಾರ? ಊಟದ ಬಗ್ಗೆ ಹೇಳಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಸರ್, ಹೆಂಗಿತ್ತು ಸರ್ ಊಟ? ವೆರಿ ಗುಡ್ ವೆರಿ ಗುಡ್. ಅಲ್ಲಿಂದ ಜರ್ನಿಯಲ್ಲಿ ಬಂದಿದ್ದಾರೆ. ಸೊ ಮಾರ್ನಿಂಗ್ 4 o'clock ಇದ್ದು ಇಲ್ಲಿ ಬಂದು ರಿಫ್ರೆಶ್ ಆಗಿ ತಿಂಡಿ ತಿಂತಾ ಇದ್ದಾರೆ. ಹಸಿವಾಗ್ತೈತೆ, ಅದಕ್ಕೆ ತಿಂಡಿ ಬೇಕು ಅರ್ಜೆಂಟ್ ಅಲ್ವಾ ಮೇಡಮ್? ತಿಂಡಿ ಬೇಕೇ ಬೇಕಲ್ವಾ? ಎರಡು ಅನ್ಕೋಬೋದು. ಬ್ರಂಚ್ ಅಂತಾರಲ್ವಾ, ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್. ಬಿಕಾಸ್ ಇಲ್ಲಿಂದ ಬಿಟ್ಟರೆ ನಾವಿನ್ನು ಕೇರುಂಗ್ ಹೋಟೆಲ್ ಹೋಗೋವರೆಗೂ ಏನೂ ಫುಡ್ ಸಿಗೋಲ್ಲ. ಬಾರ್ಡ್ರ್ ಕ್ರಾಸ್ ಮಾಡಬೇಕು, ಅಲ್ಲಿ ಹೋಗಬೇಕು, ನಮ್ಮ ಕಿಚನ್ ಸೆಟಪ್ ಮಾಡಬೇಕಲ್ವ, ಎಲ್ಲ ಜೊತೆಯಲ್ಲೇ ಹೋಗ್ತೀವಲ್ವ. ಸೆಟಪ್ ಮಾಡಿದ್ಮೇಲೆ ಪ್ರಿಪೇರ್ ಮಾಡಿ ತಿನ್ನಬೇಕು. ಸೊ ಚೆನ್ನಾಗಿ ತಿನ್ನಿ ಊಟ ಇಲ್ಲಿ. ಎಸ್ ಮೇಡಮ್, ಸ್ಮೈಲು. ಸೂಪರ್ ಆಗಿದೆ ಊಟ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ನಮ್ಮ ಊಟ ಆಯಿತು. ಹೌದಾ? ಹಾಗೇನಿಲ್ಲ, ಚೆನ್ನಾಗಿದೆಯಾ ಇಲ್ಲ ಅಂತ ಒಂದು ಟೇಸ್ಟ್ ಮಾಡೋದು. ಹೌದು ಮೇಡಮ್. ಏನು ಮೇಡಮ್ ಜರ್ನಿ ಬಾಗುಂదా? ಸೂಪರ್గా ఉందా? ವೆರಿ ಗುಡ್. ಅಚ್ಚಾ, ಸಿ ಫೈನಲಿ ವಿ ರೀಚ್ಡ್ Chinese immigration point, and this is the bridge which you can see from here. ಇದು ಫ್ರೆಂಡ್ಶಿಪ್ ಬ್ರಿಡ್ಜ್ ಅಂತ ಕರೀತಾರೆ. ನೇಪಾಳ್ ಆ್ಯಂಡ್ ಚೈನಾಗೆ ಇರೋ ಒಂದು ಫ್ರೆಂಡ್ಶಿಪ್ ಬ್ರಿಡ್ಜ್. ಆ್ಯಂಡ್ ಥ್ರೂ ದಿಸ್ ಬ್ರಿಡ್ಜೇ ನಾವು ಇಮಿಗ್ರೇಷನ್ ಮಾಡೋಕ್ಕೆ ಹೋಗ್ಬೇಕಾಗ್ತದೆ. ವೇರ್ ಯು ಕ್ಯಾನ್ ಸಿ ದ ಬಿಗ್ ಬಿಲ್ಡಿಂಗ್, ಅಲ್ಲಿ ಕಾಣಿಸ್ತಾ ಇರೋದು ಚೈನೀಸ್ ಇಮಿಗ್ರೇಷನ್ ಸೆಂಟರ್. ಸೊ ಯಾವುದೇ ಬಸ್ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಲಾರಿ ಆಗಲಿ, ಸೊ ಈ ಸೈಡಿಂದ ಆ ಸೈಡ್ ಹೋಗ್ಬೇಕಂದ್ರೆ ಈ ಬ್ರಿಡ್ಜ್ ಮುಖಾಂತರನೇ ಹೋಗಬೇಕು. ಆ್ಯಂಡ್ ಯು ಕ್ಯಾನ್ ಸಿ ದ ಕ್ರೌಡ್. ಸೇಸ್ ನೇಪಾಳಲ್ಲಿ ಆ್ಯಕ್ಚುಲಿ ಇವಾಗ 11:45 ಆ್ಯಂಡ್ ಚೈನಾದಲ್ಲಿ 1:45. 2 o'clockಗೆ ಅವರು ಎಂಬಸಿ ಮತ್ತೆ ಓಪನ್ ಮಾಡ್ತಾರೆ. ಇಟ್ ಮೈಟ್ ವಿತ್ ಲಂಚ್ ಟೈಮಿಂಗ್ಸ್. ಆ್ಯಂಡ್ 2 o'clock ಓಪನ್ ಮಾಡಿದಾಗ ಆ್ಯಂಡ್ ಟಿಬೆಟ್ ಗೈಡ್ ಸಿಸ್ಟಮ್ ಮೇಲೆ ಇಲ್ಲಿ ಒಳಗಡೆ ಅಲೋ ಮಾಡ್ತಾರೆ. ಸೊ ಲೈಕ್ ದಟ್ ನಮ್ಮ ಹತ್ರ ಪರ್ಮಿಟ್ ಆ್ಯಂಡ್ ವೀಸಾ ಇದೆ ಅಂದಿದ ತಕ್ಷಣ ಯು ಕಾಂಟ್ ಗೆಟ್ ಇನ್ ಸೈಡ್.
ದೇರ್ ಅಲ್ಲಿ ಚೈನೀಸ್ ಗೌರ್ಮೆಂಟ್ ವಿಲ್ ಅಲಾಟ್ ಟಿಬೇಟ್ ಗೈಡ್ಸ್ ಫಾರ್ ಎಂಟೈರ್ ಮಾನಸ ಸರೋವರ್ ಯಾತ್ರಾ. ಸೊ ಗೈಡ್ ಬರಬೇಕು. ಸೊ ಗೈಡ್ ಬಂದು ನಮ್ಮ ಯಾತ್ರೆಗೆ ನಮ್ಮ ಗ್ರೂಪ್ಗೆ ಯಾರು ಗೈಡ್ ಅಲಾಟ್ ಮಾಡಿರ್ತಾರೋ ಅವ್ರು ಬಂದು ನಮ್ಮನ್ನು ರಿಸೀವ್ ಮಾಡ್ಕೊತಾರೆ ಇಲ್ಲಿ. ಸೊ ದಟ್ ವಿ ಕ್ಯಾನ್ ಸ್ಟ್ಯಾಂಡ್ ಇನ್ ದ ಕ್ಯೂ. ಇಲ್ಲಿ ಕ್ಯೂವಲ್ಲಿ ಇದು ಓಪನ್ ಆಗ್ತದೆ ಇವಾಗ 2 o'clock. ಓಪನ್ ಆಗಿದ ತಕ್ಷಣ ನಾವು ಕ್ಯೂವಲ್ಲಿ ನಿಂತ್ಕೋಬೇಕು. ಕ್ಯೂವಲ್ಲಿ ನಿಂತ್ಕೊಂಡಿದ್ದ ತಕ್ಷಣ ಅಲ್ಲೋಗಿ ಇಮಿಗ್ರೇಷನ್ ಮುತ್ಕೊಂಡು ಆ ಸೈಡ್ ಚೈನಾಗೆ ಎಂಟ್ರ್ ಆಗ್ತೀವಿ. ಸೊ ಇದು ಪ್ರೊಸೀಜರು. ಇಲ್ಲಿ ಸ್ವಲ್ಪ ಟೈಮ್ ತಗೊಳ್ತದೆ. ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ಏನಿರಲ್ಲ. ವಾಶ್ರೂಮ್ಸ್ ನೋಡಿ ಯಾವ ಥರ ಇದೆ ಇಲ್ಲಿ. ಈಸ್ ದ ವಾಶ್ರೂಮ್ಸ್, ರೆಡ್ ಕಲರ್ ಒನ್, ವೆರಿ ಟಿಪಿಕಲ್. ಆ್ಯಂಡ್ ಊಟದ್ದು ಎಲ್ಲ ಹಿಂಸೆ ಆಗ್ತದೆ. ಸೊ ಅದಕ್ಕೆ ನಾವಲ್ಲೇ ಬ್ರಂಚ್ ಥರ ಊಟ ಮಾಡಿಸಿ 1 kilometer ವಾಕ್ ಮಾಡಿಸಿ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಈ ಸೈಡ್ ನಾವಿರೋದು ಇವಾಗ ನೇಪಾಳ ಸೈಡ್. ಆ್ಯಂಡ್ ಅವ್ರದ್ದು ಕಸ್ಟಮ್ಸ್ ಆಫೀಸ್ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ದಟ್ ಯು ಕ್ಯಾನ್ ಸಿ ಹಿಯರ್. ಆಲ್ ಬ್ಯಾಗ್ಸ್ ಎಲ್ಲ ಇಲ್ಲಿ ಚೆಕಪ್ ಆಗ್ತದೆ. ಒಂದ್ಸರಿ ಚೆಕಪ್ ಆದಮೇಲೆ ಸೊ ದೇ ಲೀವ್ ಫಾರ್. ಇಲ್ಲಿ ನೋಡಿ ಎಷ್ಟೊಂದು ಜನ ಬಂದು ಇಲ್ಲಿ ಕಾತ್ಕೊಂಡಿದ್ದಾರೆ. ಆ್ಯಂಡ್ ನೋಡಿ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸ್ ಚೈನೀಸ್ಗೆ ಹೋಗೋದಕ್ಕೆ ಇವು ಕಾತ್ಕೊಂಡಿದೆ. ಆ್ಯಂಡ್ ದಿಸ್ ಈಸ್ ದ ಕ್ರೌಡ್ ಆ್ಯಂಡ್ ದಿಸ್ ದ ಬಿಗ್ ಒನ್ ಆ್ಯಕ್ಚುಲಿ. ಸೊ ಒಂದು ಸರಿ ನಾವು ಆ ಸೈಡ್ ಕ್ರಾಸ್ ಆದಮೇಲೆ ಸೊ ಪ್ರೋಗ್ರಾಮ್ ಆ್ಯಸ್ ಯೂಶ್ವಲ್ ಸ್ಮೂತಾಗಿ ಹೋಗ್ತಾ ಇರ್ತದೆ. ಆ್ಯಂಡ್ ದಿಸ್ ಇಸ್ ದ ಕ್ರೌಡ್. ಯು ಕ್ಯಾನ್ ಸಿ ದ ಕ್ರೌಡ್ ಫ್ರಮ್ ಹಿಯರ್. ಆ್ಯಂಡ್ ದಿಸ್ ಇಸ್ ದ ಫ್ರೆಂಡ್ಶಿಪ್ ಬ್ರಿಡ್ಜ್ ಫಾರ್ ನೇಪಾಳ್ ಆ್ಯಂಡ್ ಚೈನೀಸ್. ದ ಅದರ್ ಪಾರ್ಟ್ ಆಫ್ ಚೈನಾ, ನೀವು ಒಂದ್ಸರಿ ಚೈನಾಗೆ ಎಂಟ್ರ್ ಆಗಿದ್ಮೇಲೆ ಸೊ ಯು ಕ್ಯಾನ್ ಸಿ ದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿರ್ತದೆ. ಓಕೆ, ದಿಸ್ ದ ಸಿಚುಯೇಷನ್. ಸೊ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಅನದರ್ 15-20 minutes. ಸೊ ಅವರ್ ಗೈಡ್ ಬರ್ತಾರೆ. ಬಂದ ಮೇಲೆ ನಾವು ಒಟ್ಟಿಗೆ ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಎಂಟ್ರಿ ಆಗ್ತೀವಿ. ಸೊ ದಿಸ್ ಈಸ್ ದ ಸಿಚುಯೇಷನ್ ನಾವು. ಆ್ಯಂಡ್ ದಿಸ್ ಇಯರ್ ಹಾರ್ಸ್ ಇಯರ್ ಆಗಿರೋದ್ರಿಂದ ಸೊ ವಿ ಹ್ಯಾವ್ ಸೋ ಮೆನಿ ಟೂರಿಸ್ಟ್ ಫಾರ್ ಕೈಲಾಶ್ ಯಾತ್ರಾ. ಆ್ಯಂಡ್ ಚೈನೀಸ್ ಗೌರ್ಮೆಂಟ್ ಅಲಾಟೆಡ್ 24,000 permits ಟು ದ ಇಂಡಿಯನ್ಸ್. ಅದು ಕೋಟಾ ಆಲ್ರೆಡಿ ಖತಮ್ ಆಗಿ ನಮಗೆ ಜೂನ್, ಜುಲೈ, ಆಗಸ್ಟ್ಗೆ ಯಾವುದೇ ಹೊಸ ಪರ್ಮಿಟ್ಸು ಹೊಸದಾಗಿ ಕೊಡ್ತಾ ಇಲ್ಲ. 24,000 ಪರ್ಮಿಟ್ಸ್ನ ಅವರು ಮೇ ಮಂತಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ನೋ ಅಂಟಿಲ್ ಚೈನೀಸ್ ಗೌರ್ಮೆಂಟ್ ಏನಾರ ನೋಟಿಫಿಕೇಷನ್ ಎಕ್ಸ್ಟ್ರಾ ಕೋಟಾ ಬಿಟ್ಟರೆ ಮಾತ್ರ ಈ ವರ್ಷ ಫರ್ದರ್ ಪೀಪಲ್ಲು ಅಪ್ಲೈ ಮಾಡ್ಬೋದು. ಇಲ್ಲ ಅಂತೇಳಿದ್ರೆ ನೆಕ್ಸ್ಟ್ ವರ್ಷಕ್ಕೆ ಯಾರೇ ಆಗಲಿ ಕೈಲಾಶ್ ಯಾತ್ರಾ ಪ್ಲಾನ್ ಮಾಡ್ತಾರಂದರೆ ದಯವಿಟ್ಟು ಮಿನಿಮಮ್ 4 months ಮುಂಚೆ ಪ್ಲಾನ್ ಮಾಡಿ, 4-5 ಮುಂಚೆ ಪ್ಲಾನ್ ಮಾಡಿ. ಆ್ಯಂಡ್ ಡೇಟ್ಸ್ ಯಾವುದೂ ಫಿಕ್ಸೆಡ್ ಇರಲ್ಲ, ಫ್ಲೆಕ್ಸಿಬಲ್ ಆಗ್ತದೆ, ಹಿಂದೆ ಮುಂದೆ ಆಗ್ಬೋದು. ಇಟ್ ಈಸ್ ಆಲ್ ಡಿಪೆಂಡ್ಸ್ ಆನ್ ದ ಅಥಾರಿಟೀಸ್. ಚೈನೀಸ್ ಪೀಪಲ್ ಇರ್ತಾರೆ, ಆ್ಯಂಡ್ ನಮ್ಮ ಇಂಡಿಯನ್ ಪೀಪಲ್ ಇರ್ತಾರೆ, ಆ್ಯಂಡ್ ನೇಪಾಳ ಪೀಪಲ್ ಇರ್ತಾರೆ. ಬನ್ನಿ ಫ್ರೆಂಡ್ಶಿಪ್ ಬ್ರಿಡ್ಜ್ ಇದು. ನೋಡಿ ಇವಾಗ ತಾನೇ ಇಮಿಗ್ರೇಷನ್ ಮುಗಿಸ್ಕೊಂಡು ಈ ಸೈಡ್ ಬಂದಿದ್ವಿ. ಯಾರಿನ್ನ ಚೈನೀಸ್ ಪಾರ್ಟ್. ಸೊ ಇಲ್ಲಿ ನಮ್ಮ ಟ್ರಿಪ್ ಬೇಕಾಗಿರೋ ಪ್ರತಿಯೊಂದು ಸಾಮಾನುಗಳು ಟ್ರಕ್ಕಲ್ಲಿ ಲೋಡ್ ಮಾಡ್ತಾಯಿದ್ದಾರೆ. ಆ್ಯಂಡ್ ದೇರ್ ಇಟ್ ಈಸ್ ಆಲ್ 3 buses. ನಮ್ಮ ಗ್ರೂಪ್ಗೆ ಅಂತ 3 buses ಇದೆ. ಸೊ ಇದೇ ಬಸ್ಸಸ್ ಎಂಟೈರ್ ಟ್ರಿಪ್ಪಲ್ಲಿ ಇರ್ತದೆ. ಇಲ್ಲಿಂದ ನಾವು ಕೇರುಂಗ್ ಹೋಗ್ತಾ ಇದ್ವಿ, ವಿಚ್ ಈಸ್ ಅಬೌಟ್ 25 kilometers ಫ್ರಮ್ ದ ಬಾರ್ಡರ್. ಇಮಿಗ್ರೇಷನ್ ಕಂಪ್ಲೀಟ್ ಆಗಿ ವಿ ಎಂಟರ್ ಟು ಚೈನಾ ಫೈನಲಿ. ಇಲ್ಲಿ ಆಲ್ರೆಡಿ 2.5 hours ಮುಂದೆ ಇದೆ ಟೈಮ್ ಝೋನು. ನೋಡಿ ಇಟ್ ಈಸ್ ಶೋಯಿಂಗ್ 8 ಗಂಟೆ ಇಲ್ಲಿ, ಬಟ್ ಆದರೂ ಎಷ್ಟು ಬೆಳಕಿದೆ ನೋಡಿ. ಓಕೆ, ಆ್ಯಂಡ್ ದಿಸ್ ಈಸ್ ದ ಬಸ್ಸಸ್. ನಮ್ಮ ಟೀಮ್ ಆಲ್ರೆಡಿ ಬಸ್ಸಲ್ಲಿ ಕೂತ್ಕೊಂಡಿದ್ದಾರೆ. 1, 2, 3 3 buses. ಓಕೆ, ಸೊ ವಿಲ್ ಲೀವ್ ಇನ್ ಸಮ್ ಟೈಮ್. ಇದು ನಮ್ಮ ಡೇ 5 ಕೇರುಂಗಲ್ಲಿ ಕೊಟ್ಟಿರೋ ಹೋಟೆಲು, ಕ್ವಾಂಜಿನ್ ಹೋಟೆಲ್ ಅಂತ. ಸೊ ಹಿಯರ್ ನಾವು ಯಾವ ಹೋಟೆಲು ನಾವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಸಿನ್ಸ್ ಇಂಡಿಯನ್ಸ್ಗೆ ಚೈನೀಸ್ ಎಂಬಸಿನೇ ಆಪ್ರೇಟ್ ಮಾಡೋದ್ರಿಂದ ಅವರು ಯಾವ ಹೋಟೆಲ್ ಅಲಾಟ್ ಮಾಡಿದ್ರೆ ಆ ಹೋಟೆಲೇ ತಗೋಬೇಕು. ಅದು ಬೇಸ್ಡ್ ಆನ್ ದ ಅವೈಲಬಿಲಿಟಿ. ಆ್ಯಂಡ್ ಇವತ್ತು ನಾವು ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಸಾಗಾ ಅನ್ನೋ ಜಾಗಕ್ಕೆ ಹೋಗ್ತೀವಿ. ದಿಸ್ ಈಸ್ ಅರೌಂಡ್ 3,500 feet ಹೈ, ಸಿ ಲೆವೆಲ್ಗಿಂತ ಹೈಯಲ್ಲಿದ್ದೀವಿ. ಸೊ ಅಕ್ಲಮೈಸೇಷನ್ ಏನಿದೆ ಅದೊಂದು ಸ್ವಲ್ಪ ಅಡ್ಜಸ್ಟ್ ಆಗಿರ್ತದೆ. ಇಲ್ಲಿಂದ ಸಾಗೆ ಅಗೇನ್ 4,500.
ಅಲ್ಲೋದ್ರು, ಅಲ್ಲೋಗಿ ಇಲ್ಲಿಂದ 4 ಅವರ್ಸ್ ಜರ್ನಿ ಹೋಗಿ ಅಲ್ಲಿ ಸ್ಟೇ ಆಗ್ತೀವಿ. ದಿಸ್ ಅ ಟ್ರಕ್ ಫಾರ್ ನಮ್ಮ ಜೊತೆ ಎಂಟೈರ್ ಟ್ರಿಪ್ ಈ ಚೈನೀಸ್ ಪಾರ್ಟಲ್ಲಿ ವಾಪಸ್ ಬರೋವರೆಗೂ ಈ ಟ್ರಕ್ ನಮ್ಮ ಜೊತೆ ಇರ್ತದೆ. ಆ್ಯಂಡ್ ಈ ಟೀಮ್ ನಮ್ಮ ಜೊತೆ ಇದ್ದು ಊಟ ಮಾಡಿಕೊಡ್ತದೆ. ಗುಡ್ ಥಿಂಗ್ ಏನಂತ ಹೇಳಿದ್ರೆ ವಿ ಆಲ್ವೇಸ್ ಎಲ್ಲರೂ ನೇಪಾಳಿ ಚೆಫ್ಗಳಿಗೆ ಡಿಪೆಂಡ್ ಆಗ್ತಾರೆ. ಸೊ ನಾವು ಸಾಯಿ ಶಿಶಿ ಟೂರ್ಸಿಂದ ಸೊ ವಿ ಬಾಟ್ ಒನ್ ಚೆಫ್ ಫ್ರಮ್ ಬೆಂಗಳೂರು. ಸೊ ದಟ್ ಆ ಟೇಸ್ಟ್ ನಮ್ಮ ಥರ ಕೊಡೋದಕ್ಕೆ ಮೈನ್ ಚೆಫ್ ತಂದಿದ್ದೀವಿ. ಸೊ ಟು ಡೆಲಿವರ್ ದ ಬೆಸ್ಟ್ ಟು ಆಲ್ ಅವರ್ ಟೂರಿಸ್ಟ್. ಸ್ವೀಟ್ ಚಪಾತಿ ಅಚಾರ್. ನೋಡಿ ನಾವು ಇವಾಗ ಕೇರುಂಗಿಂದ ಸಾಗಾಗಿ ಹೋಗ್ತಾ ಇದ್ದೀವಿ. ಇಟ್ ಈಸ್ ಅಬೌಟ್ 4 ಅವರ್ಸ್ ಜರ್ನಿ. ಆ್ಯಂಡ್ 4 ಅವರ್ಸ್ ಜರ್ನಿಯಲ್ಲಿ ಎನ್ ರೂಟಲ್ಲಿ ಮಿಡಿಲಲ್ಲಿ ಸೆಂಟ್ರಲ್ಲಿ ಒಂದು ಜಾಗ ಹತ್ರ ಹಾಕಿ ಅನ್ನೋದು ಸೀನಿಕ್ ನೋಡಿ ಯಾವ ಥರ ಇದೆ ಅಂತ. ಸುತ್ತಲೂ ಬೆಟ್ಟ 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 ಆ್ಯಂಡ್ ಆಲ್ಸೋ ಸಿ ದ ಫಾಲ್ಸ್. ನೋಡಿ ನಮ್ಮ ಗ್ರೂಪೆಲ್ಲ ಊಟ ಮಾಡ್ತಾಯಿದ್ದಾರೆ. ಸೊ ಈ ಥರ ಸೆಂಟ್ರಿಗೆ ಹಾಕ್ತೀವಿ ಒಂದು ರೋಡಲ್ಲಿ, ಸೆಂಟ್ರ್ ಜಾಗದಲ್ಲಿ. ಇಸ್ ಲಿಟ್ಲ್ ಕನ್ವೀನಿಯೆಂಟ್ ಬಸ್ ಪಾರ್ಕಿಂಗೆಲ್ಲ. ಸೊ ಇಲ್ಲಿ ಹಾಕಿ ಊಟ ಮಾಡ್ತೀವಿ. ಇಲ್ಲಿ ಟೈಮ್ ಬಂದು ಇವಾಗ 2:30. ನಮ್ಮ ಗ್ರೂಪೆಲ್ಲ ಇಲ್ಲಿ ಊಟ ಮಾಡ್ತಾಯಿದ್ದಾರೆ. ಸೊ ನಮ್ಮ ಚೆಫ್ ಟೀಮು ಮೊದಲೇ ಬೆಳಿಗ್ಗೆನೇ ಊಟನ ಪ್ರಿಪೇರ್ ಮಾಡ್ಕೊಂಡಿದ್ದು ನೋಡಿ, ಪ್ರಿಪೇರ್ ಮಾಡಿಕೊಂಡು ಈ ಥರ ಪಾರ್ಸಲ್ ಪ್ಯಾಕ್ಡ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ಬಂದಮೇಲೆ ಊಟ ಮಾಡ್ತಾರೆ. ಕಮ್ ದಿಸ್ ಸೈಡ್. ಕ್ಯಾ ವಿಕಾಸ್ ಮೇಡಮ್ ಇನ್ನೂ ತಿಂದಿಲ್ವಾ? ಹಾಂ, ಪಿಕ್ಕಲ್. ಹೌದು, ಚಪಾತಿ 1 ಚಪಾತಿ, ಮೊಸರು ಮತ್ತೆ ಲೈಕ್ ದಿಸ್. ಸಿ ಸಾಂಬಾರ್, ಪಾಸ್ತಾ, ಪಲ್ಯ, ಚಪಾತಿ, ರೈಸ್. ಸೊ ಈ ಥರ ಊಟ ನಮ್ಮ ಊಟ ಚೈನಾದಲ್ಲಿ ಅಂಡ್ ನಮ್ಮ ಈ ಕೈಲಾಶ ಹತ್ರದಲ್ಲಿ ಊಟ ಇರ್ತದೆ. ಡನ್ 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 ಡನ್. ಇವಾಗ ಟೈಮು 12 o'clock, 12:30. ಸಾಗಾಯಿಂದ ಮಾನಸ್ ಸರೋವರ್ಗೆ ಜರ್ನಿ ಇದೆ. ಅರೌಂಡ್ 8 ಅವರ್ಸ್ ಜರ್ನಿ ಇದೆ ಒನ್ ವೇ. ರೆಡಿ ಟು ಗೋ ಫಾರ್ ಮಾನಸ್ ಸರೋವರ್? ಹೌಸ್ ದ ಜೋಶ್? ವೆರಿ ನೈಸ್, ಸೂಪರ್. ಮಾನಸ್ ಸರೋವರ್ ಪರಿಕ್ರಮ ಕೂಡ ಸ್ಟಾರ್ಟ್ ಪಾಯಿಂಟ್ ಇದು. ಯು ಕ್ಯಾನ್ ಸಿ ದಿಸ್ ಇಸ್ ದ ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್. ಸೊ ಇಲ್ಲೋದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಆ್ಯಂಡ್ ಇಲ್ಲಿ ಚೈನೀಸ್ ಗೌರ್ಮೆಂಟ್ ಅವ್ರದ್ದೇ ಆದ ಒಂದು ಪ್ರೈವೇಟ್ ಗಾಡಿಗಳು ಇಟ್ಟಿದ್ದಾರೆ. ಸೊ ಆ ಗಾಡಿಗಳಲ್ಲೇ ಟ್ರಾವೆಲ್ ಮಾಡಬೇಕು. ಇಫ್ ಇನ್ ಕೇಸ್ ಸಫಿಷಿಯೆಂಟ್ ಇಲ್ಲ ಅಂತ ಹೇಳಿದ್ರೆ ಸೊ ನಮ್ಮ ಗಾಡಿ ಕೂಡ ಅಲೋ ಮಾಡ್ತಾರೆ. ಇಟ್ ಈಸ್ ಅಬೌಟ್ 30 to 40 minutes. ಹಿಯರ್ ಇಸ್ ದ ಪ್ಲಾನ್, ಯು ಕ್ಯಾನ್ ಸಿ. ನೋಡಿ ಫ್ರೆಂಡ್ಸ್, ನಾವು ಇವತ್ತು ಮಾನಸ್ ಸರೋವರಲ್ಲಿ ಆಲ್ಟ್ ಆಗಿದ್ದೀವಿ. ಸೊ ಸ್ಪೆಷಲಾಗಿ ನಮ್ಮ ಯಾತ್ರಿಗಳಿಗೆ ಇಂದಿನ ಬೆಳಿಗ್ಗೆನೇ 6 ಗಂಟೆಗೆ ಮಾನಸ್ ಸರೋವರ ಲೇಕಿಂದ ನೀರು ತಗೊಂಡು ಬಂದು ನಮ್ಮ ಕಿಚನ್ ಗ್ರೂಪ್ ಏನಿದೆ ಅವ್ರು ಬಿಸಿ ಮಾಡಿಕೊಟ್ಟು. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಸ್ನಾನ ಮಾಡೋದಕ್ಕೆ ಏನು ವ್ಯವಸ್ಥೆಗಳಿರಲ್ಲ. ಆದರೂ ಕೂಡ ನಾವು ನೇಪಾಳಿಂದನೇ ಟೆಂಟ್ಗಳು ತಂದು, ಲೇಡೀಸ್ ಬಂದು ಜೆಂಟ್ಸ್ಗೊಂದು ಅಂತ 2 ಟೆಂಟ್ಸ್ ತಂದು ಬಿಸಿ ನೀರು ಮಾಡಿಕೊಟ್ಟು 8:30 to 9:45, 1.5 hour. ಸೊ ನಾವಿಲ್ಲಿ ಪೂಜೆನ ನೆರವೇರಿಸ್ತಾ ಇದ್ದೀವಿ. ಸೊ ಮಾನಸ ಸರೋವರಿಗೆ ಪೂಜೆಯಿಂದ ನೆರವೇರಿಸಿ ನಮ್ಮವರೆಲ್ಲ ಪುನೀತರಾಗ್ತಾ ಇದ್ದಾರೆ. ನೋಡಿ, ಎಲ್ಲರೂ ಸಾಯಿ ಶಿಶಿ ಟೂರ್ಸಿಂದ ಬಂದು ಮಾನಸ ಸರೋವರಲ್ಲಿ ಪೂಜೆ ಮಾಡ್ತಾಯಿದ್ರು. ಯೂಶಲಿ ಇಲ್ಲಿ ಯಾರು ಪಂಡಿತ್ ಯಾರು ಬಂದೇ ಇರಲ್ಲ, ಸಿಗಲ್ಲ. ಅವ್ರನ್ನ ಪಂಡಿತನ ಕೂಡ ನಾವು ನೇಪಾಳಿಂದನೇ ಸ್ಪೆಷಲಾಗಿ ನಮ್ಮ ಯಾತ್ರಿಗಳಿಗೋಸ್ಕರ ನಾವು ಕರೆಸಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇದು ನಡೀತಾ ಇರೋ ಪೂಜಾ ಅಟ್ ಮಾನಸ ಸರೋವರ. ಜೈ. ಆಫ್ಟರ್ ಮಾನಸ್ ಸರೋವರ್ ನಾವು ಡಾರ್ಸಿನಿಗೆ ಬರ್ತೀವಿ. ಡಾರ್ಸಿನಲ್ಲಿ ಈ ಥರ ಇರ್ತದೆ. ಇಸ್ ಡಾರ್ಸಿನ್ ಸಿಟಿ. ಕೈಲಾಸನ ದರ್ಶನ ಮಾಡಿ ಡಾರ್ಸಿನಿಂದ ಒಂದು ಕೈಲಾಸನ ದರ್ಶನ. ಪಪ್ಪಂ ಭೋಲೆನಾಥ್, ಓಂ ನಮಃ ಶಿವಾಯ. ಅದು ಎಲ್ಲಿ ನೋಡಿದ್ರು ಸುತ್ತ
ಸುತ್ತಲೂ ಬೆಟ್ಟಗಳು ದಾರ್ಜಿಲಿಂಗ್ ಸುತ್ತಲೂ. ಹರ ಹರ ಮಹಾದೇವ್. ಸೊ ದಾರ್ಜಿಲಿಂಗಲ್ಲಿ ಇವತ್ತು, ನಾಳೆ ನಮ್ಮದು ಪರಿಕ್ರಮ ಇದೆ. ಎಂಟ್ರಿ ಟಿಕೆಟ್ ಸಿಕ್ಕಿದೆ ನೋಡಿ. ಶಂಕರ ಭಗವಾನ್ ದರ್ಶನ ಮಾಡ್ಬೋದು. ಅದೇ ರೀತಿ ಗಾಡಿಗಳು ಬರ್ತೈತೆ. ದೀಸ್ ಆರ್ ದ ವೆಹಿಕಲ್ಸ್, ಕೋಸ್ಟಲ್ ವೆಹಿಕಲ್ಸು. ಸೊ ಇಲ್ಲಿಂದ ಅಷ್ಟಪದಿಗೆ ಹೋಗ್ಬೇಕಂತ ಹೇಳಿದ್ರೆ, ಸೊ ಲೋಕಲಲ್ಲಿ ನಮ್ಮ ಗೈಡ್ ಹತ್ರ ಬುಕ್ ಮಾಡಬೇಕು. ಅವರು ಪರ್ ಪರ್ಸನ್ 500 yuan ಚಾರ್ಜ್ ಮಾಡ್ತಾರೆ. ಸೊ ಈ ಥರ ಗಾಡಿಗಳಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ನಮ್ಮ ಗ್ರೂಪ್ ಎಲ್ಲ ರೆಡಿ ಇದೆ. ಆಲ್ 3 ವೆಹಿಕಲ್ಸ್ ನಮ್ಮ ಗ್ರೂಪ್ಗೆ ಬಂದಿದೆ. ನಮ್ಮ ಗ್ರೂಪ್ ರೆಡಿ ಇದೆ. ಇವಾಗ ಎಲ್ಲರೂ ರೆಡಿ ಟು ಗೋ ಟು ಅಷ್ಟಾಪದು ನಮ್ಮ ಕೈಲಾಸನಾಥನ ಹತ್ರವರೆಗೂ ಹೋಗ್ತೀವಿ. ಅಲ್ಲೊಂದು ಫೇಸಲ್ಲಿ ದೇವ್ರನ್ನ ದರ್ಶನ ಮಾಡ್ತೀವಿ. ಸೊ ಅಗೇನ್ ವೆಹಿಕಲಲ್ಲೇ ವಾಪಸ್ ಬರ್ತೀವಿ. ಯಾರು ಪರಿಕ್ರಮ ಮಾಡೋಕ್ಕಾಗಲ್ಲ ಅಂತ ಇಂಥವ್ರು ಇದ್ದವರು ಅಟ್ಲೀಸ್ಟ್ ಗಾಡಿಯಲ್ಲಿ ಬಂದು ಅಷ್ಟಪದ ಹತ್ರ ಬಂದು ದೇವರ ದರ್ಶನ ತುಂಬ ಹತ್ತಿರದಿಂದ ದರ್ಶನ ಮಾಡಿ ಖುಷಿ ಪಡಿ ಆನಂದಿಸ್ಬೋದು. ನೋಡಿ, ಕೈಲಾಸನ ದರ್ಶನ ಮಾಡಿ ಪ್ರತಿಯೊಬ್ಬರೂ. ನಾವಿವಾಗ ಅಷ್ಟಪಾದಿಗೆ ಹೊರಟಿದ್ದೀವಿ. ನೀವೇನು ವ್ಯೂ ನೋಡ್ತಾ ಇದ್ದೀರಲ್ವ, ಅಷ್ಟಪಾದ ವ್ಯೂ ಸಾಯಿ ಶಿಶಿರಿಂದ. ನೋಡಿ ಇಲ್ಲಿ ನಮ್ಮ ಗ್ರೂಪೆಲ್ಲ ಇಲ್ಲಿಂದ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ನಂದಿನ ನೋಡ್ಬೋದು, ದೇವರ ಒಂದು ವ್ಯೂ ಕೂಡ ನೋಡ್ಬೋದು. ನೋಡಿ, ನಾವು ಅಷ್ಟಪದಲ್ಲಿದ್ದೀವಿ ಇವಾಗ. ಈ ಥರ ಗಾಡಿಗಳಲ್ಲಿ ದಾರ್ಶನಿಂದ ಅರೌಂಡ್ ಒಂದು 20 minutes ಗಾಡಿಗಳಲ್ಲಿ ಬರಬೇಕು. ನಮ್ಮ ಗ್ರೂಪೆಲ್ಲ ಇಲ್ಲಿ ಅಷ್ಟಪದಿಂದ ಕೈಲಾಸನ ಸೌತ್ ಫೇಸ್ ದರ್ಶನ ಮಾಡ್ತಾಯಿದ್ದಾರೆ. ಸೌತ್ ಫೇಸ್ ಆಫ್ ಕೈಲಾಶ್ ದರ್ಶನ್ ಆ್ಯಂಡ್ ಇಟ್ಸ್ ವೆರಿ ಸ್ಪಿರಿಚುವಲ್. ಖುಷಿ ಆಗ್ತದೆ ಯಾತ್ರಿಗಳು ಬಂದು ಇಷ್ಟು ದೂರ ಶಿವನ ದರ್ಶನ ಮಾಡೋದಂದರೆ ತುಂಬಾ ಆಸ್ಪಿಷಿಯಸ್. ನೋಡಿ, ನೀವು ಒಂದ್ಸರಿ ದರ್ಶನ ಮಾಡಿ. ಅದರ ಮುಂದೆ ನಂದಿ ಆಕಾರದಲ್ಲಿ ನಂದಿ ಕೂಡ ಕೂತ್ಕೊಂಡಿದ್ದಾರೆ. ಅಲ್ಲಿಗೆ ಇವತ್ತವರೆಗೂ ಯಾರೂ ಹತ್ತಕ್ಕಾಗಿಲ್ಲ, ಹತ್ತಕ್ಕೆ ನಂದಿ ಬಿಡೋದು ಇಲ್ಲ. ದಟ್ ಪ್ಲೇಸ್ ಈಸ್ ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು ಶಿವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಲ್ಲಿ ಕೈಲಾಶನಾಥನ ದರ್ಶನಕ್ಕೆ ಬಂದ ತಕ್ಷಣ ಹೇಳೋಕ್ಕಾಗೋದಿಲ್ಲ, ಅದೊಂದು ಎಮೋಷನ್ ಅಷ್ಟೇ. ಸುಮ್ಮನೆ ಕಣ್ಣಲ್ಲಿ ನೀರು ಸುರಿಯುತ್ತೆ. ದುಃಖಕ್ಕೂ ಅಲ್ಲ, ಸಂತೋಷಕ್ಕೂ ಅಲ್ಲ. ಅದನ್ನು ಅನುಭವಿಸಿದ್ರೇ ಗೊತ್ತಾಗೋದು. ಆದರೆ ಅದ್ರ ಎಕ್ಸ್ಪೀರಿಯೆನ್ಸು ಮಾತಿನಲ್ಲಿ ಹೇಳೋಕ್ಕಾಗೋಂಥದ್ದಲ್ಲ. Doing darshan of south face of Mount Kailash and Nandiji. So I'm very grateful to you. Thank you so much. Because of you, I am able to travel and come here and see Mount Kailash and will do the parikrama as well. Thank you so much. This is a, what to say, dream of a lifetime to visit here, and it happened through you guys, which we are very happy for, and exciting to see the Ashtapad here. And tomorrow going for parikrama is another excitement which we are waiting for. We are looking forward. Thank you for this. ಒಂದು ತಿರುಪತಿಲಿ ಒಂದು 6 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡು 10 ಸೆಕೆಂಡು 20 ಸೆಕೆಂಡ್ ವೆಂಕಟರಮಣನ ದರ್ಶನ ಮಾಡಿದ್ರೆ ಎಲ್ಲ ಸುಸ್ತೊಟ್ಟೋಗುತ್ತಲ್ಲ, ಆ ಥರ ಇಲ್ಲಿಗೆ ಬಂದು ಇಲ್ಲಿ 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡ್ತು ಅಂದರೆ ನಿಜವಾಗ್ಲೂ ಅದಕ್ಕಿಂತ ಹೇಳಿ ಇನ್ಯಾವ ಯೂಟ್ಯೂಬ್ ನೋಡ್ಬೋದು, ಯಾವ ಇನ್ಸ್ಟಾಗ್ರಾಮ್ ನೋಡ್ಬೋದು, ಬಟ್ ಇಲ್ಲಿಗೆ ಬಂದು ಈ ಎಕ್ಸ್ಪೀರಿಯನ್ಸು ನಿಜವಾಗ್ಲೂ ಔಟ್ ಆಫ್ ದ ವರ್ಲ್ಡ್. ಇದು ಪ್ರಾಬಬ್ಲಿ ನನ್ನ 3ನೇ ಇಲ್ಲ 4ನೇ ಟ್ರಿಪ್ಪು ಸಾಯಿ ಶಿಶಿರಿಂದ. ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಅಂತಿದ್ರು, ಏನು ಸಾಯಿ ಶಿಶಿರ್ ಬಿಟ್ಟು ಬೇರೆ ಯಾವುದೂ ಟ್ರಾವೆಲ್ಸ್ ಇಲ್ವಾ ಅಂತ. ನಾನು ಅದೇ ಹೇಳಿದೆ ಅವ್ರಿಗೆ. ನಾನು ಫಸ್ಟ್ ಎಕ್ಸ್ಪೀರಿಯೆನ್ಸು ಶಿರ್ಡಿ 3 ಜ್ಯೋತಿರ್ಲಿಂಗ ಹೋಗಿದ್ದು ಅವ್ರದಿಂದ. ಅಲ್ಲಿ ನನಗೆ ತುಂಬ ಒಳ್ಳೆ ಅನುಭವ ಆಗೋಗಿದೆ. ಹಾಗಾಗಿ ಅವ್ರನ್ನ ಬಿಟ್ಟು ಯಾವ ಟ್ರಾವೆಲ್ಸ್ಗೂ ಹೋಗಲ್ಲ ಅಂತಂದೆ. ನನ್ನ ಎಕ್ಸ್ಪೆಕ್ಟೇಷನ್ನ ಸುಳ್ಳು ಮಾಡಲಿಲ್ಲ ಸಾಯಿ ಶಿಶಿರ್ನವರು. ಗಜೇಂದ್ರ ಸರ್ ಇರ್ಬೋದು, ಹರೀಶ್ ಇರ್ಬೋದು, ಎಂಟೈರ್ ಸಾಯಿ ಶಿಶಿರ್ ಟೀಮ್ ನಿಜವಾಗ್ಲೂ ವೆರಿ ವೆಲ್ ಕೋಆರ್ಡಿನೇಟೆಡ್. ಎಲ್ಲೂ ಯಾವ ತೊಂದರೆನೂ ಆಗಲಿಲ್ಲ. ಈ ರೋಡಲ್ಲಿರೋ ಟೈಮಿಂಗ್ ಇದೆಲ್ಲ ಅದು ಅವ್ರ ಕೈಲಿರಲ್ಲ. ಅದೆಲ್ಲ ಈ ಜಾಗದಲ್ಲಿ ಆಗೋ ಪ್ರಾಬ್ಲಮ್ಗಳು ಅದು ಎಲ್ಲರಿಗೂ ಆಗುತ್ತೆ. ಬಟ್ ನಮಗೆ ಇವ್ರ ಟೀಮಿಂದ ಯಾವುದೂ ತೊಂದರೆ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಲುಕಿಂಗ್ ಫಾರ್ವರ್ಡ್ ಟು ಮೆನಿ ಮೋರ್ ಟ್ರಿಪ್ಸ್ ವಿತ್ ಯು. ನಮಸ್ತೆ ಗಜೇಂದ್ರ ಅವರೇ. ಈ ಟ್ರಿಪ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನನ್ನ ಕಡೆಯಿಂದ 5 ಜನ ಬಂದಿದ್ದೀರಿ. ಎಲ್ಲ ಒಪಿನಿಯನ್ನು ಚೆನ್ನಾಗಿದೆ, ಊಟ ಚೆನ್ನಾಗಿದೆ, ಈ ವಾತಾವರಣದಲ್ಲಿ ಕರ್ಕೊಂಬಂದಿದ್ದೀರಾ. ಎಲ್ಲರಿಗಿಂತ ನಿಮ್ಮದು ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಅದ್ಭುತವಾಗಿದೆ ಮಾನಸ್ ಸರೋವರ, ಕೈಲಾಶ್ ಪರ್ವತ. ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಳಿ, ಪುನೀತರಾಗಿ ತುಂಬ ನಿಮಗೆ ಅಭಿವೃದ್ಧಿ ಆಗೋ ಥರ ದೇವರ ಆಶೀರ್ವಾದ ಮಾಡ್ತಾರಂತ ನನ್ನ ಒಂದು ಅನಿಸಿಕೆ. ಹೆಂಗಿತ್ತು ನಿಮ್ಮ ಅಷ್ಟಪದ ದರ್ಶನ?
ಖುಷಿ ಆಯ್ತಾ ಎಲ್ಲರಿಗೂ? ಇಷ್ಟು ದಿನದ ಯಾತ್ರೆ ಪರಿಪೂರ್ಣ ಆಯ್ತಾ ಅಟ್ಲೀಸ್ಟ್ ದೇವ್ರು ನೋಡಿದ ತಕ್ಷಣ? ವೆರಿ ಗುಡ್, ವೆರಿ ಗುಡ್. ಓ ಮೈ, ಥ್ಯಾಂಕ್ ಯು. ವಾವ್, ಥ್ಯಾಂಕ್ ಯು ಸರ್. ಹರೀಶ್ ಅವರೇ, ನಮಗೆ ಗಜೇಂದ್ರ ಅವರೇ, ಥ್ಯಾಂಕ್ ಯು. Get in, ಹರೀಶ್. ಥ್ಯಾಂಕ್ ಯು. ದರ್ಶನ ಚೆನ್ನಾಗೈತಾ? ಭಾಳ ಚೆನ್ನಾಗಿತ್ತು. ಇಷ್ಟು ದಿನಗಳ ನಾವೇನು ಟೈಮ್ ಕೊಟ್ಟಿದ್ವಿ, ಎಲ್ಲ ಸರಿ ಆಯ್ತಾ ಇವಾಗ? ಎಲ್ಲ ಸರಿ ಹೋಯ್ತು. ಥ್ಯಾಂಕ್ ಯು. This is the route which is heading towards to Darchen from Astapad. ಅಷ್ಟಪದಿಂದ ದಾರ್ಚನ್ಗೆ ಹೋಗ್ತಾ ಇದ್ದೀವಿ ಲೋಕಲ್ ವೆಹಿಕಲಲ್ಲಿ. ಯೂಶ್ವಲಿ ಏನು ನಾವು ಕೋಚಸಲ್ಲಿ ಬಂದಿರ್ತೀವಿ ಅಲ್ಲಿಗೆ ದಾರ್ಚನಲ್ಲಿ, ಅವ್ರು ಈ ರೋಡಲ್ಲಿ ಬರಲ್ಲ. ಅಷ್ಟಪದ್ಗೆ ಪ್ರತಿ ಯಾತ್ರಿಗಳು ಅಷ್ಟಪದ್ ಮಾಡಬೇಕಂತ ಹೇಳಿದ್ರೆ, ಕೈಲಾಶ್ನ ಸೌತ್ ಫೇಸ್ ದರ್ಶನ ಮಾಡಬೇಕಾದ್ರೆ ಇಲ್ಲಿ 500 ಯುವಾನ್ ಕೊಟ್ಟು ಲೋಕಲ್ ಗೈಡ್ ಹತ್ರ ಬುಕ್ ಮಾಡಿದ್ರೆ ಅವ್ರು ಈ ಥರ ಅರೇಂಜ್ ಮಾಡ್ತಾರೆ. ಸೊ ಇಲ್ಲಿ ಬಂದು ಅವ್ರು ಬರೋದಕ್ಕೆ ಒಂದು 20 ಮಿನಿಟ್ಸ್ ಆಗ್ತದೆ. ಒಂದು ಅರ್ಧ ಗಂಟೆ 1 ಅವರು ದೇವ್ರ ದರ್ಶನ ಮಾಡಿ ಮತ್ತು ವಾಪಸ್ ಹೋಗ್ತಾ ಇದ್ದೀವಿ. ಯು ಕ್ಯಾನ್ ಹ್ಯಾವ್ ಎ ಸಿ ಆಫ್ ದ ರೋಡ್ಸ್ ಯಾವ ಥರ ಇದೆ ಇಲ್ಲಿ ಅಂತ. Yes, now we are at Yamadwara. So the day 1 ಪರಿಕ್ರಮ starts from here, ಯಮದ್ವಾರ. ನೋಡಿ, ನಮ್ಮವರೆಲ್ಲ ಸಾಯಿ ಶಿಶಿರ್ ಟೂರ್ ಗೆಸ್ಟ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಯಮದ್ವಾರದಿಂದ ಡೇರಾಪುಕ್ ಡೇ 1 ಪರಿಕ್ರಮ 12 ಕಿಲೋಮೀಟ್ರ್ ಇರ್ತದೆ. 12 ಕಿಲೋಮೀಟ್ರು ಇಲ್ಲಿಂದ ಬೈ ವಾಕ್ ಮಾಡ್ಬೋದು. ವಾಕ್ ಜೊತೆಗೆ ಅವ್ರ ಲಗೇಜ್ ಸಪೋರ್ಟಿಂಗ್ ಬೇಕಂದರೆ ಇಲ್ಲಿ ಪೋರ್ಟರ್ಸ್ ಸಪೋರ್ಟ್ ಸಿಗ್ತದೆ, ಅದಕ್ಕೂ ದುಡ್ಡು ಖರ್ಚಾಗ್ತದೆ. ಅವ್ರ ಜೊತೆನೇ ಇರ್ತಾರೆ ಅವರು. ಅದಾದಮೇಲೆ ಹಾರ್ಸ್ ಸಿಗ್ತದೆ, ಹಾರ್ಸ್ ಇರ್ತದೆ. ಎಂಟೈರ್ 3 ಡೇಸ್ ಪರಿಕ್ರಮಗೂ ಹಾರ್ಸು ಇಲ್ಲಿಂದನೇ ನಾವು ತಗೋಬಹುದು. ಫಸ್ಟೇ ನಮ್ಮ ಲೋಕಲ್ ಗೈಡ್ಗೆ ನಾವು ಪ್ಲಾನ್ ಮಾಡಿ ಎಷ್ಟು ಜನ ಅಂತ ಹೇಳಿದರೆ ಅಷ್ಟು ಜನಕ್ಕೆ ಅವರು ಅರೇಂಜ್ ಮಾಡಿಟ್ಟಿರ್ತಾರೆ. ಸಿ ಆಲ್ ಅವರ್ ಗ್ರೂಪ್ ಸ್ಟಾರ್ಟಿಂಗ್ ಟು ಡೇ 1 ಪರಿಕ್ರಮ. ದ ಕ್ಲೈಮೇಟ್ ಈಸ್ ಪ್ಲೆಸೆಂಟ್, ಸೊ ಎವ್ರಿಥಿಂಗ್ ಸೀಮ್ಸ್ ಗುಡ್. ಸೊ ಲುಕ್ ಅಟ್ ಹಿಯರ್, ಎಷ್ಟು ಬೇರೆ ಬೇರೆ ಟೂರಿಸ್ಟ್ ಗೆಸ್ಟ್ಗಳು. ಕ್ರೌಡ್ ಇಲ್ಲೇ ನೋಡ್ಬೋದು ನೀವು ಎಷ್ಟು ಜನ ಕ್ರೌಡ್ ಇದ್ದಾರೆ ಅಂತ. ನೋಡಿ, ಇದು ಯಮದ್ವಾರ. ಇಲ್ಲಿ ಬಂದು 3 ರೌಂಡ್ ಪ್ರದಕ್ಷಿಣೆ ಹಾಕ್ತಾರೆ. ಪ್ರದಕ್ಷಿಣೆ ಹಾಕಿ ಇಲ್ಲಿಂದ ಪರಿಕ್ರಮ ಸ್ಟಾರ್ಟ್ ಮಾಡ್ತಾರೆ. ಮೊದಲನೇ ದಿನದ ಪರಿಕ್ರಮದಲ್ಲಿ ಅಪ್ರಾಕ್ಸಿಮೇಟ್ 3 to 4 ಕಿಲೋಮೀಟರ್ಸ್ ಮುಂದೆ ಬಂದಿದ್ದೀವಿ. ರೋಡೆಲ್ಲ ಇದೇ ರೀತಿ ಫ್ಲಾಟ್ ಆಗಿರ್ತದೆ. ನಥಿಂಗ್ ಟು ವರಿ. ಯೂಶ್ವಲಿ ಕ್ಲೈಮೇಟ್ ಸಪೋರ್ಟ್ ಮಾಡಿದ್ರೆ ವಾಕ್ ಮಾಡ್ಬೋದು. ನೀವು ನೋಡ್ತಾ ಇದ್ದೀರ ಇಲ್ಲಿ. ದಿಸ್ ಇಸ್ ಅ ಪೀಪಲ್ ಯೂಸ್ ಟು ವಾಕ್. ನೋಡಿ ಯಾವ ಥರ ಇದೆ ಅಂತ. ಸ್ನೇಹಿತರೆ, ಮೊದಲನೇ ದಿನ ಪರಿಕ್ರಮ ಆಲ್ಮೋಸ್ಟ್ ಮುಗಿತಾ ಬಂತು. ಅರೌಂಡ್ ಒಂದು 13 to 14 ಕಿಲೋಮೀಟರ್ಸು ಯಮದ್ವಾರದಿಂದ ವಾಕ್ ಮಾಡಬೇಕಾಗ್ತದೆ. ವಾಕ್ ಮಾಡ್ಬೋದು, ಆರ್ಸಲ್ಲಿ ಬರ್ಬೋದು. ಓಕೆ, ಆ್ಯಂಡ್ ಇಲ್ಲಿಂದ ನೋಡಿ ಕೈಲಾಶ್ನಾಥನ ವೆಸ್ಟ್ ಫೇಸ್ ನೀವು ಇಲ್ಲಿಂದ ದರ್ಶನ ಮಾಡ್ಬೋದು. ದೇವರು ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ದೇವರು ಓಂ ನಮಃ ಶಿವಾಯ. ಜಸ್ಟ್ ಎ ಗ್ಲಿಮ್ಸ್ ಆಫ್ ದ ನೇಚರ್. ಲುಕ್ ಅಟ್ ಹಿಯರ್. ಅದೊಂದು ಮಾನೆಸ್ಟ್ರಿ, ಡೀರಾಪುಕ್ ಮಾನೆಸ್ಟ್ರಿ ಎಲ್ಲ ಕಾಣಿಸ್ತಾ ಇರೋದು. ದಿಸ್ ದ ಡೀರಾಪುಕ್ ಮಾನೆಸ್ಟ್ರಿ. ಇಲ್ಲೆಲ್ಲ ಇರೋದೆಲ್ಲ ರೂಮ್ಸು, ಹೋಟೆಲ್ಸು. ಸೊ ಹಿಂದಿನ
ಇವತ್ತು ಕಾರ್ಯಕ್ರಮ ಏನಂದರೆ ನಡ್ಕೊಂಡು ಬಂದು ನಾವು ಇಲ್ಲಿ ಸ್ಟೇ ಆಗ್ತೀವಿ. ಓಂ ನಮಃ ಶಿವಾಯ. ಫೈನಲಿ ವಾಕ್ ಮಾಡಿಕೊಂಡು ಡೇರಾಪುಕ್ಕೆ ರೀಚ್ ಆಗಿದ್ದೀವಿ. ನೋಡಿ ಶಿವನ ನಾರ್ತ್ ಫೇಸ್ ಎಷ್ಟು ಹತ್ರವಾಗಿದೆಯೋ. ಆ್ಯಂಡ್ ಇಲ್ಲೇ ನೋಡಿ ಇದೆ ನಾವು ಕೊಟ್ಟಿರೋ ಅಕಾಮಿಡೇಷನ್. ಇಲ್ಲಿ 3 ಶೇರಿಂಗ್, 4 ಶೇರಿಂಗ್, 5 ಶೇರಿಂಗ್ ಆ ಥರ ರೂಮ್ಸ್ ಇರ್ತದೆ. ಸಿನ್ಸ್ ನಮ್ಮವರು ಆಲ್ಮೋಸ್ಟ್ ನಮ್ಮ ಗ್ರೂಪಲ್ಲಿ ಒಂದು 10 ಜನ ಕುದುರೆದಲ್ಲಿ ಬಂದಿರೋದ್ರಿಂದ ಅವರು ನಮ್ಮ ಜೊತೆನೇ ಬೇಗ ರೀಚ್ ಆಗಿದ್ದಾರೆ. ಯು ಕ್ಯಾನ್ ಸಿ ದಿಸ್ ಇಸ್ ದ ಹೋಟೆಲ್. ಓಕೆ, ಯಾವ ಥರ ಇರ್ತದೆ ರೂಮ್ಸ್ ಅಂತ ತೋರಿಸ್ತೀವಿ. ಇಲ್ಲಿ ನಾವು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಬಿಕಾಸ್ ಅಷ್ಟೊಂದು ಫೆಸಿಲಿಟೀಸು ಅವೈಲಬಿಲಿಟಿ ಇಲ್ಲ. ಆ್ಯಂಡ್ ದಿಸ್ ಈಸ್ ಆಲ್ಮೋಸ್ಟ್ ಲೈಕ್ ಎ ರಿಮೋಟ್ ಏರಿಯಾ. ನೋಡಿ ಕೆಳಗಡೆ ರೂಮ್ಸು ಆ್ಯಂಡ್ ಮೇಲ್ಗಡೆ ರೂಮ್ಸ್ ಆಗೋದ್ಮೇಲೆ ಈ ಥರ ಟೆಂಟ್ ಕೂಡ ಹಾಕ್ಕೊಡ್ತಾರೆ. ಬಿಕಾಸ್ ಕ್ರೌಡ್ ಜಾಸ್ತಿ ಆದಾಗ ಇದರಲ್ಲಿ ಮ್ಯಾನೇಜ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಮಗೊಂದು ರೂಮ್ ಸಿಕ್ಕಿದೆ, ನಾನಿಲ್ಲೇ ಮಲ್ಕೊತಾ ಇದ್ದೀನಿ. ಯು ಕ್ಯಾನ್ ಹ್ಯಾವ್ ಎ ಲುಕ್. ಆಹಾ, ಈ ಜಾಗದಲ್ಲಿ ತುಂಬಾ ಓಕೆ ಅಂತ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಟೆಂಟ್ಗಳಾಕಿ ಕೊಡ್ತಾರೆ. ಚಳಿ ಜಾಸ್ತಿ ಇರ್ತದೆ, ಮೈ ಕೊರಿತಾ ಇರ್ತದೆ, ಚಳಿ, ನಿದ್ದೆ ಬರಲ್ಲ. ವಾಕ್ ಮಾಡ್ಕೊಂಡು ಬಂದು ಪೇನ್ಸ್ ಎಲ್ಲ ಬಂದಿರ್ತದೆ ನೋಡಿ. ಈ ಥರ ಇರ್ತದೆ ರೂಮ್ಸು. 3 ಜನ 4 ಜನ ಆ ಥರ. ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕಾಗ್ತದೆ, ಯಾತ್ರೆ ಸ್ಟಾರ್ಟ್ ಮಾಡಬೇಕು. ಡೇ 1 ಏನೋ ಪ್ರೋಗ್ರಾಮ್ ಮುಗೀತು, ಪರಿಕ್ರಮ. ಡೇ 2 ಪ್ರೋಗ್ರಾಮ್ ಅಂತೂ ಇದಕ್ಕಿಂತ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಹಾರ್ಡ್ಶಿಪ್ ಆಗಿರ್ತದೆ. ಬಿಕಾಸ್ ಟುಡೇ ವಾಟ್ ವಿ ವಾಕ್ಡ್ ಅರೌಂಡ್ 13 to 14 kilometers ಫಾರ್ ಡೇ 1 ಪರಿಕ್ರಮ. ಬಟ್ ಡೇ 2 ಇಟ್ ಈಸ್ ಅಫಿಷಿಯಲಿ 22 kilometers. ಓಕೆ ಅಪ್ಪ, ಅಫಿಷಿಯಲಿ 22 kilometers. ಇವತ್ತು ಏನು ನಡೆದು ಆ ಥರ ನಡೆದು ಬಿಡೋಣ ಅಂದರೆ ಅಲ್ಲಿ ಮಿಡ್ಲಲ್ಲಿ ಒಂದು ಪ್ಲೇಸ್ ಇದೆ, ಡೋಲ್ಮಾಲಾ ಪಾಸ್ ಅಂತ. ಆಯ್ತಾ, ಹೈಯೆಸ್ಟ್ ಪೀಕ್. ಆ ಪೀಕ್ನ ಹಿಂಗೆ ಹತ್ತಿ ಹಿಂಗೆ ಇಳಿಬೇಕು. ಓಕೆ, ಸೊ ನಾಳೆಗೆ ನಾವು ಪ್ರಿಪೇರ್ ಆಗಬೇಕಂದ್ರೆ ಇವತ್ತು ಸ್ವಲ್ಪ ಊಟ ಮಾಡಿ ಚೆನ್ನಾಗಿ ಮಲಗಿ ನಿದ್ದೆ ಮಾಡಿ ರೆಸ್ಟ್ ಮಾಡಿದ್ರೆ ಸೊ ಇರೋ ಪೈನ್ಸ್ ಎಲ್ಲ ಹೋಗ್ತದೆ. ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದೇಳಿ ಸೊ ನಾವು ಯಾತ್ರೆನ 2ನೇ ದಿನ ಯಾತ್ರೆನ ಶುರು ಮಾಡಬಹುದು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೋಡಿ, ಇಂದು 2ನೇ ದಿನ ಪರಿಕ್ರಮ. ಡೇರಾಪುಕ್ಕಿಂದ ಜುತುಲ್ಪುಕ್ಕೆ 22 ಕಿಲೋಮೀಟ್ರ್ ಇದೆ. ಸೊ 22 ಕಿಲೋಮೀಟ್ರ್ ನಾರ್ಮಲಾಗಿ ನಡೆದು ಬಿಡೋಣ ಅಂದರೆ ಸೊ ಅಲ್ಲೊಂದು ಡೋಲ್ಮಾಲಾ ಪಾಸ್ ಅಂತ ಬರ್ತದೆ, ಹೈಯೆಸ್ಟ್ ಪೀಕ್. ಅದನ್ನು ಪಾಸ್ ಮಾಡಬೇಕು. ಅದನ್ನು ಪಾಸ್ ಮಾಡಿ ಇಳಿದ್ರೆ ಸೊ ಆಲ್ಮೋಸ್ಟ್ ನಾವು ಪರಿಕ್ರಮ ಕಂಪ್ಲೀಟ್ ಮಾಡ್ದಂಗೆ. ಆಲ್ಮೋಸ್ಟ್ 4 ಕಿಲೋಮೀಟ್ರ್ ಬಂದಿದ್ದೀವಿ. ಯು ಕ್ಯಾನ್ ಸಿ ದ ವ್ಯೂ ಆನ್ ದ ಟಾಪ್ ಆಫ್ ಇಟ್. ಗ್ಲೇಷಿಯರ್ ನೋಡಿ ಹಂಗೆ. ಆ್ಯಂಡ್ ಏನೋ ಇದಷ್ಟೊಂದು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ. ಮೇಲೆ ಹೋಗ್ತಾ 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 ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಆಗ್ತದೆ. ಸೊ ತುಂಬ ಕಡಿಮೆ ಆದಾಗ ಯು ಮೇ ಫೀಲ್ ಡಿಸ್ಟರ್ಬೆನ್ಸ್ ಇನ್ ಬ್ರೀತಿಂಗ್. ಸೊ ಬೇಗನೆ ಸುಸ್ತಾಗ್ತದೆ. Oh God, finally I reached the peak of Dolmala Pass. This is where you can see. This is the top. Alinda in next down. It went too crazy, but with a lot of blessings from Lord Shiva, finally made it done. So this is the highest peak ಅಂತಾರೆ. 2ನೇ ದಿನದ ಪರಿಕ್ರಮದಲ್ಲಿ ಈ ಡೋಲ್ಮಾಲಾ ಪಾಸ್ ಮಾಡೋದೇ ಒಂದು
ಏನಂತಾರೆ ಚಾಲೆಂಜಿಂಗ್ ಇರ್ತದೆ. ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಸೊ ಇಲ್ಲಿಂದ ಮುಂದೆಗೆ ಈಸಿ ಹೋಗ್ತದೆ. ದಿಸ್ ಈಸ್ ದ ಹೈಯೆಸ್ಟ್ ಎಂಟೈರ್ 3 ಪರಿಕ್ರಮದಲ್ಲಿ ಹೈಯೆಸ್ಟ್ ಪೀಕ್ ಇರೋದು. ನಾವು ರೀಚ್ ಆಗಬೇಕಾಗಿದ್ದು ಇದೆ. ಇವಾಗ ಇಲ್ಲಿಂದ ಇಳಿದ್ರೆ ಸೊ ನಾವು ಈಸ್ಟ್ ಫೇಸ್ ಆಫ್ ಶಿವ ಕಾಣಿಸ್ತದೆ ನಮಗೆ. ಕೆಳಗಡೆಗೆ ಅಟ್ ದ ಪಾಯಿಂಟ್ ಆಫ್ ಡೌನಲ್ಲಿ ನಮಗೆ ಗೌರಿಕುಂಡ್ ಕೂಡ ಕಾಣಿಸ್ತದೆ. ಅದೇನೆಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಿ ಕಳಿಸ್ತೀನಿ ಗಾಯ್ಸ್. ಸ್ಟೇ ಇಯರ್. 10 ಗಂಟೆ ಟೈಮು, 6 ಗಂಟೆ ಬಿಟ್ಟು 10 o'clock ಪೀಕ್ ರೀಚ್ ಆಗಿತ್ತು. ವೆರಿ ನೈಸ್. ಮೈ ಗಾಡ್, ಫೀಲಿಂಗ್ ವೆರಿ ಬ್ಲೆಸ್ಡ್ ಆ್ಯಕ್ಚುಲಿ. ನೇಚರು ತುಂಬ ಚೆನ್ನಾಗಿದೆ. ತುಂಬಾ ಹೋಪ್ಸು, ಬಿಲೀವ್ ಇಟ್ಕೊಂಡು ದೇವ್ರ ಮೇಲೆ ಬರಬೇಕು. ಬಂದ್ರೇ ಇದು ಸಕ್ಸಸ್ ಆಗೋದು. ದಯವಿಟ್ಟು ಎಲ್ಲ ಯಾತ್ರಾರ್ಥಿಗಳು ಅವ್ರಿಗೊಂದು ಮತ್ತೆ ಪುನಃ ಹೇಳ್ತೀನಿ, ದೋಲ್ಮಾಲ ಪಾಸ್ ಅನ್ನೋದು ಪಾಸ್ ಮಾಡೋದು ತುಂಬಾ ಕಷ್ಟ ಇರ್ತದೆ. ಬೈ ವಾಕ್ ಆರ್ ಹಾರ್ಸು ಕೂಡ ಅಷ್ಟೇ ಕಷ್ಟ ಇರ್ತದೆ. ಸ್ನೋ ಕರಗಿ ಎಲ್ಲ ನೀರು ಗಡ್ಡೆ ಇರ್ತದೆ ದಾರಿಗಳಲ್ಲಿ, ಅದಕ್ಕೂ ತುಂಬಾ ತೊಂದರೆ ಆಗ್ತದೆ. ಸೊ ಫೈನಲಿ ಇಟ್ಸ್ ಗುಡ್. ನಾವು ದೋಲ್ಮಾಲ ಪಾಸಿಂದ ಸ್ವಲ್ಪ ಕೆಳಗಡೆ ಇಳಿದ್ರೆ ನಿಮಗೆ ನಮ್ಮ ರೈಟ್ ಹ್ಯಾಂಡ್ ಸೈಡ್ ಒಂದು ವ್ಯೂ, ಒಂದು ಕುಂಡ್ ಸಿಗ್ತದೆ. ಆ ಕುಂಡ್ ಹೆಸರೇ ಗೌರಿಕುಂಡ್ ಅಂತ ಅದನ್ನು ಕರೀತಾರೆ. ಅಲ್ಲಿ ಹೋಗೋದು ಸ್ವಲ್ಪ ತುಂಬಾ ಕಷ್ಟ ಇದೆ, ಅದಕ್ಕೆ ಯಾರೂ ಹೋಗಲ್ಲ. ಸೊ ಇಲ್ಲಿಂದನೇ ಒಂದು ವಿಡಿಯೋ ಮಾಡಿ ನಿಮಗೆ ಕಳಿಸ್ತಾ ಇದ್ದೀನಿ. ಗೌರಿಕುಂಡ್. ನೋಡಿ ಗೆಳೆಯರೆ, ಆಲ್ಮೋಸ್ಟ್ ದೋಲ್ಮಾಲ ಫಾಲ್ಸ್ ಫುಲ್ ಡೌನಿಗೆ ಬಂದಾಗ ನೀವು ಅಲ್ಲಿ ನೋಡ್ಬೋದು ದಾರಿ ಫುಲ್ ಸ್ಟ್ರೈಟ್ ಇದೆ, ಟೀ ಪಾಯಿಂಟ್ಸ್ ಇದೆ, ಎವ್ರಿಥಿಂಗ್ ಈಸ್ ಅವೈಲಬಲ್. ಸೊ ಎಂಟೈರ್ ಡೇ 2 ಪರಿಕ್ರಮದಲ್ಲಿ ಆಸ್ ಐ ಸೆಡ್ ಅರ್ಲಿಯರ್ ದೇರ್ ಈಸ್ ಓನ್ಲಿ ಒನ್ ಪ್ಲೇಸ್ ವಿಚ್ ಇಸ್ ಕಾಲ್ಡ್ ದೋಲ್ಮಾಲ ಪಾಸ್. ಹೈಯೆಸ್ಟ್ ಪೀಕ್ ಪಾಯಿಂಟ್ ಇರ್ತದೆ, ತುಂಬ ಹತ್ತಬೇಕು ಅಂಡ್ ತುಂಬ ಇಳಿಬೇಕು. ಸೊ ದೀಸ್ 2 ಮಾಡಿಬಿಟ್ರೆ 2ನೇ ದಿನ ಪರಿಕ್ರಮ ಮತ್ತು ಈಸಿಯಾಗಿ ಮುಂದಕ್ಕೆ ಸಾಗುತ್ತೆ, ನಾವು ಕಂಪ್ಲೀಟ್ ಮಾಡಬಹುದು. ಸೊ ದಿಸ್ ಈಸ್ ದ ಅಪ್ಡೇಟ್ಸ್. ನೋಡಿ ಇಳಿತಾ ಇದ್ದೀವಿ, ಇನ್ನೇನು ಸ್ವಲ್ಪ ಇದೆ. ಫುಲ್ ಇಳಿದ್ಬಿಟ್ರೆ ಘಾಟ ಯಾರೋ ಸ್ಟ್ರೈಟ್ ರೋಡ್ ಸಿಗ್ತದೆ. ಆವಾಗ ಯಾವುದೇ ರೀತಿ ಜಾಸ್ತಿ ತೊಂದರೆಗಳಾಗಲ್ಲ, ಈಸಿಯಾಗಿ ವಾಕ್ ಮಾಡಬಹುದು. ಅಲ್ಲಿಂದ ನಾವು ಶಿವಂದು ಈಸ್ಟ್ ಫೇಸ್ ನೋಡ್ಬೋದು. ಕೈಲಾಸ ಪರ್ವತದ್ದು ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಗೈಸ್. ಫೈನಲಿ ಕೆಳಗಡೆಗೆ ಬಂದಿದ್ದೀವಿ. ಇಲ್ಲಿ ಟೀ ಹೌಸಸ್ ಇರ್ತದೆ, ಏನಾರ ತಗೊಂಡು ತಿನ್ನೋದಾಗಲಿ ಏನಾರ ಮಾಡಬಹುದು. ಮೋಸ್ಟ್ ಆಫ್ ದ ಕೇಸಸ್ ದಿಸ್ ಟಿಬೇಟ್ ಪಾರ್ಟ್ ಆಫ್ ಚೈನಾ ದೇರ್ ಈಸ್ ಓನ್ಲಿ ಒನ್ ಇಶ್ಯೂ ವಿಚ್ ಈಸ್ ವಾಶ್ರೂಮ್ ಸೇರಲ್ಲ, ಸಿಕ್ಕಾಪಟ್ಟೆ ಗಲೀಜು ಇರ್ತದೆ. ಗಾಯ್ಸ್ ಫೈನಲಿ ವಿ ರೀಚ್ಡ್ ಜುತುಲ್ಫುಕ್. ನಾಟ್ ಮಚ್ ಟು ಸೇ. ಸೊ ಇಂಥ ಜಾಗದಲ್ಲಿ ಹೆಂಗಿರ್ಬೇಕು ಹಂಗೆ ಇದೆ. ವೆರಿ ಲಿಮಿಟೆಡ್ ಆಪ್ಷನ್ ಆಫ್ ಸ್ಟೇಸ್ ಲೈಕ್ ಟೆಂಟ್ಸ್. ಅದು ಇದೊಂದು ಹೋಟೆಲ್ ಇದೆ ನೋಡಿ, ಜುನ್ಜುಯಿ ಲಾಡ್ಜ್ ಅಂತ. ನಾವಿಲ್ಲೇ ಕೊಟ್ಟಿದ್ದೀವಿ ನಮ್ಮ ಗೆಸ್ಟಿಗೆಲ್ಲ. ಸಿ ಲೈಕ್ ದಿಸ್ ಕ್ಯಾಂಪ್ಸ್ ಇರ್ತದೆ. ಸೊ ಒಳಗಡೆ ಹೋಗೋಣ, ಒಂದ್ಸರಿ ನೋಡೋಣ ಯಾವ ಥರ ರೂಮ್ಸ್ ಇರ್ತದೆ ಅಂತ. ಐ ಕ್ಯಾನ್ ಸಿ ದ ರಿಸೆಪ್ಷನ್ ಪೀಪಲ್ ಆರ್ ವೇಟಿಂಗ್ ಟು ಗೆಟ್ ದ ರೂಮ್ಸ್. ಹೋಟೆಲ್ ದ ಕಿಚನ್ ಈಸ್ ದ ಗುಡ್ ಥಿಂಗ್. ಅಂದರೆ ಈ ಹೋಟೆಲಲ್ಲಿ ಡೇರಾಪಕ್ಕು ಇವ್ರದ್ದೇ ಇತ್ತು, ಜುಸುಲ್ಫಕ್ಕು ಇವ್ರದ್ದೇ ಇತ್ತು. ಸೇಮ್ ಆಂಬಿಯನ್ಸ್, ಸೇಮ್ ಕನ್ಸ್ಟ್ರಕ್ಷನ್ ಎಲ್ಲ ಒಂದೇ ಥರ ಇದೆ. ಸೊ ಫೈನಲಿ ವಿ ಗಾಟ್ ಎ ರೂಮ್. ಈಸ್ ಅವರ್ ರೂಮ್ 121. ಯು ಕ್ಯಾನ್ ಚೆಕ್ ಜುಸುಲ್ಫಕ್ಕಲ್ಲಿ ಯಾವ ಥರ ರೂಮ್ ಸಿಕ್ಕಿದೆ ಅಂತ. ಇಟ್ಸ್ ಅ 3-bedded, ಬೆಟರ್ ಆ್ಯಂಡ್ ಬೆಸ್ಟ್ ವಿ ಕ್ಯಾನ್ ಕಾಲ್. ಲಗೇಜ್ ಇಟ್ಬಿಟ್ಟು ನೋಡಿ, ನಮ್ಮ ಗೆಸ್ಟ್ ಒಬ್ಬರು ಆಲ್ರೆಡಿ ಮಲಗಿಬಿಟ್ಟಿದ್ದಾರೆ ನಡೆದು ಸುಸ್ತಾಗಿ. ನೋಡಿ ಆಫ್ಟರ್ ಸೆಕೆಂಡ್ ಡೇ ಪರಿಕ್ರಮ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಎಲ್ಲರೂ ತುಂಬ ಹಚ್ಕೊಂಡಿರ್ತಾರೆ. ಕಿಚಡಿ, ಸೂಪ್,
ಫ್ರೂಟ್ಸ್ ಆ್ಯಂಡ್ ಪಾಪಡ್ ನಮ್ಮವರೆಲ್ಲ ಕೂತ್ಕೊಂಡು ಇಟ್ ಈಸ್ ಸಮಥಿಂಗ್ ಲೈಕ್ ದೇ ಹ್ಯಾವ್ ಅಚೀವ್ಡ್ ದ ಬೆಸ್ಟ್ ಇನ್ ದೇರ್ ಲೈಫ್. ಸೆಕೆಂಡ್ ಡೇ ಆಫ್ ಪರಿಕ್ರಮ ವಿಚ್ ಇಸ್ ನಾಟ್ ಸೋ ಈಸಿ. ಎವ್ರಿ ಒನ್ ಇಲ್ಲಿರೋರೆಲ್ಲ ವಾಕ್ಯ ಮಾಡಿದ್ದಾರೆ. ವಿಚ್ ಇಸ್ ಸೋ ಗ್ರೇಟ್ ನ್ಯೂಸ್ ಫಾರ್ ಎವ್ರಿ ಒನ್ ಇನ್ ದೇರ್ ಲೈಫ್. ಓಕೆ, ಸಿ ದಿಸ್ ಇಸ್ ಹೌ ವಿ ಆರ್ ಇನ್ ದ ಮೀಲ್ಸ್ ಹಿಯರ್. ಹಾಟ್ ಹಾಟ್. ನಮಸ್ಕಾರ ದೇವರು ಎಲ್ಲರಿಗೂ. ಸಿ ಕೈಲಾಶ್ ಯಾತ್ರೆನ ಎಲ್ಲ ಪರಿಕ್ರಮ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಹೆಡಿಂಗ್ ಬ್ಯಾಕ್ ಟು ಅವರ್ ಕಾಠ್ಮಂಡು ರೂಟ್. ಹೋಗಬೇಕಾದ್ರೆ ರೂಟ್ ಬೇರೆ ಥರನೇ ಇತ್ತು. ವೆಲ್ ಕಮಿಂಗ್ ಬ್ಯಾಕ್ ಸಿ ದ ಡಿಫ್ರೆನ್ಸ್. ಸುತ್ತಲೂ ನಮ್ಮ ಎಡಗಡೆ ಬಲಗಡೆ ಎರಡೂ ಕಡೆ ಕೂಡ ತುಂಬ ಸ್ಲೋಯಿಂದ ಹೋಗಿದೆ. ಸೊ ಮೆಟ್ಲಲ್ಲಿ ರೋಡು ಸುತ್ತಲೂ it's a beautiful journey for the return. So everybody is enjoying this road journey. You can see this on the side. ಸ್ವಲ್ಪ ಮಂಜಿದೆ, ಯಾಕಾಗಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು, ಕೋಲ್ಡ್ ಜಾಸ್ತಿ ಇಲ್ಲ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಅವರ್ ಜರ್ನಿ ಟುವರ್ಡ್ಸ್ ಬ್ಯಾಕ್ಸ್ ಟು ಕಾಠ್ಮಂಡು. Good morning. Hara Hara Mahadev. All set to go back to Bangalore? Very good. How was the Kailash Yatra? Nice. We are blessed by the God because of good weather. Very good. ಈ ಸರಿ ನಾವು ನೋಡಿರೋ ಕೈಲಾಶ್ ಯಾತ್ರೆ ಗೊತ್ತಲ್ವಾ? ಹಾರ್ಸ್ ಇಯರು 12 ಟೈಮ್ಸ್ ರಿಟರ್ನ್ ಇರ್ತದಂತೆ. ₹1 ಹಾಕಿದ್ರೆ ₹12 ರಿಟರ್ನ್ ಬರ್ತದೆ. ಅದಕ್ಕೆ ನೀವೇನೇನು ದುಡ್ಡು ಕೊಟ್ಟಿದ್ರಲ್ಲ ಜಾಸ್ತಿನೂ ಕೊಡ್ಬೇಕು. ಆ್ಯಕ್ಚುಲಿ ಎಲ್ಲರ ಹತ್ರ ಕಲೆಕ್ಟ್ ಮಾಡ್ತೀರಿ, ವಸೂಲಿ ಮಾಡ್ತೀನಿ. ಸೂಪರ್ ನೋಡಿ ಮೇಡಮ್, ಎಷ್ಟು ಕಷ್ಟ, ಬೊಲೆ ಖುಷಿ ಆಯ್ತು ಮೇಡಮ್. 1000 ಜನ ಆಗಲ್ಲ ಅಂದ್ರೂ ಕೂಡ ಮುಂದೆ ನಿಂತ್ಕೊಂಡು ನಾನು ಮಾಡ್ತೀನಿ ಅಂತಿರಲ್ಲ, ಅದು 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 ಎಲ್ಲರೂ ಹೇಳಿದ್ರು, ಯಾರು ಆಗೋದೇ ಇಲ್ಲ ಅಂತ. ಮೇಡಮ್ ತೋರಿಸಿದ್ರು. ಆ್ಯಕ್ಚುಲಿ ಸೂಪರ್. ನೋಡಿ ವೇರ್ ಆನ್ ಬೈ ರಿಟರ್ನ್ ಜರ್ನಿಯಲ್ಲಿ ಕೇರುಂಗ್. ಯಾರು ತೆಗಿಲಿ ಬಿಡಿ ಮೇಡಮ್, ಯಾಕೆ ತಲೆ ಕೆಡಿಸ್ಕೊಂತೀರ? ಚೈನಾದಲ್ಲಿ ಬೋರ್ಡ್ ಹಾಕ್ಲಿ ಬಿಡಿ, ಮಿಸ್ಸಿಂಗ್ ಇಲ್ಲ ಏನೋ ಅಂತ ವಾಂಟೆಡ್